ಅಂಡ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಗೈಸ್. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಸ್ಟೈಲಿಸ್ಟ್ ಅಂತ. ಸೊ ದಟ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊಫೆಷ್ನಲ್ ಆಗಲಿ ಅಥವಾ ಮನೆಯಲ್ಲೇ ಆಗಲಿ, ಇದು ಎರಡಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋರ್ಗಾಗಿರ್ಬೋದು. ಸೊ ಈ ವಿಡಿಯೋನಲ್ಲಿ ನಾನು ಕೊಡೋ ಟಿಪ್ಸ್ ಬಂದು ಓಕೆ. ಸೊ ಅಥವಾ ಪ್ರೊಫೆಷ್ನಲ್ ಆಗಿ ಹೇರ್ ಸ್ಟೈಲ್ ಮಾಡೋರ್ಗಿರ್ಬೋದು. ಸೊ ಯಾವ ಥರ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಕ್ವಿಕ್ಕಾಗಿ ಬನ್ನಿ, ನಾವಿವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ. ಸೊ ದಟ್ ನಾವು ಮನೆಯಲ್ಲೇ ಆಗಲಿ ಅಥವಾ ಪ್ರೊಫೆಷ್ನಲ್ ಆಗಲಿ ಫ್ರೆಂಡ್ಸ್, ನಮ್ಮ ಹೇರ್ ಸ್ಟೈಲ್ ಏನೇ ಹೇರ್ ಸ್ಟೈಲ್ ಮಾಡಬೇಕು ಅಂತಂದ್ರೂ ಸೊ ಫಸ್ಟ್ಲಿ ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಅಪ್ಲೈ ಮಾಡಿಕೊಂಡೇ ನೆಕ್ಸ್ಟ್ ನಾವು ಸ್ಟೆಪ್ಸ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಬಿಕಾಸ್ ನಾವು ಹೀಟ್ ಪ್ರೊಟೆಕ್ಷನ್ ಏನಾದರೂ ಸ್ಪ್ರೇ ಮಾಡಿಲ್ಲ ಅಂತಂದರೆ ನಮ್ಮ ಹೇರ್ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್. ಸೊ ದ್ಯಾಟ್ ನಾವು ಏನೇ ಹೀಟ್ ಮಿಷಿನ್ಸು ಎಲ್ಲ ಯೂಸ್ ಮಾಡೋಕ್ಕೆ ಮುಂಚೆ ಹೀಟಿಂಗ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಬೇಕು. ಇದು ಬಂದು ಬಿ ಬ್ಲ್ಯಾಂಡ್ ಅವರ ಹಾಟ್ ಶಾಟ್ ಅಂತ. ಇದು ನಾನು ಇವಾಗ ಯೂಸ್ ಮಾಡ್ತಿರೋದು. ಇದು ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ, ಮಾರ್ಕೆಟಲ್ಲಿ ಇನ್ನೂ ತುಂಬ ಬ್ರ್ಯಾಂಡ್ಸ್ ಸಿಗುತ್ತೆ, ನಿಮಗೆ ಯಾವ ಬ್ರ್ಯಾಂಡ್ಸ್ ಬೇಕೋ ನೀವು ಅದನ್ನು ತೊಗೋಬೋದು. ಸೊ ಫಸ್ಟ್ ಸ್ಟೆಪ್ ಬಂದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಸೊ ದಟ್ ನೆಕ್ಸ್ಟ್ ಇದು ಬಂದು ಮೂಸ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಮೂಸ್ ಅಂದರೆ ಏನಂದರೆ ಈ ಫ್ರೀಝಿ ಡಲ್ ಹೇರ್ನ ಹೇರ್ ಸ್ಟೈಲ್ ಮಾಡಿ ನಾವು ಯಾವುದೇ ಥರ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಇದು ಇಂಪಾರ್ಟೆಂಟ್ ಸ್ಟೆಪ್ ಓಕೆ. ಸೊ ಇದು ಬಂದು ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡಿದಾಗ ನೊರೆ ಥರ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ವೆಟ್ನ ಇದು ನಮ್ಮ ಹೇರ್ ತುಂಬ ಡ್ರೈ ಇರುತ್ತೆ, ಫ್ರೀಝಿ ಆಗಿರುತ್ತಲ್ಲ, ಸೊ ಆವಾಗ ನಾವು ಇದನ್ನು ಸ್ಪ್ರೇ ಮಾಡಿ ಇದು ಮಾಡ್ಕೋತೀವಿ, ಕೂಮ್ ಮಾಡ್ತೀವಿ. ಸೊ ಅವಾಗ ನಮಗೆ ಯಾವುದೇ ಪ್ರೊಫೆಷ್ನಲ್ ಆಗಿ ಯಾವುದೇ ಹೇರ್ ಸ್ಟೈಲ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು. ಇದು ಮನೆಯಲ್ಲಿ ಮಾಡ್ಕೊಳ್ಳೋರ್ಗೇನು ನೆಸೆಸಿಟಿ ಇಲ್ಲ, ಪ್ರೊಫೆಷ್ನಲ್ ಆಗಿ ಮಾಡೋರಿಗೆ ಬೇಕು ಇದು ಫ್ರೆಂಡ್ಸ್. ಸೊ ದಟ್ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಹೋಲ್ಡಿಂಗ್ ಸ್ಪ್ರೇ ಓಕೆ. ಇದು ಬಂದು ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಿರ್ತೀವಿ ಅದು ಲಾಂಗ್ ಸ್ಟೇ ಇರಬೇಕು ಅಂತ ಅಂದಾಗ ನಾವು ಈ ಹೋಲ್ಡಿಂಗ್ ಸ್ಪ್ರೇನ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಓಕೆ. ಇದು ಬಂದು ಆ್ಯಂಡ್ ಒಂದು ಮೀಡಿಯಮ್ ಹೋಲ್ಡಿಂಗ್ ಸ್ಪ್ರೇ ಓಕೆ. ತುಂಬ ಹೈ ಅಂದರೆ ಇದಿದೆ, ಟ್ಯಾಫ್ಟ್ ಅಂತ ಹೇಳ್ತೀನಿ ಅದನ್ನು. ಸೊ ಇದು ಒಂದು ಮೀಡಿಯಮ್ ಹೋಲ್ಡಿಂಗ್ನ ನಮಗೆ ಕೊಡುತ್ತೆ ಫ್ರೆಂಡ್ಸ್ ಓಕೆ. ಸೊ ದಟ್ ಇದ್ರ ನೆಕ್ಸ್ಟ್ ನಮಗೆ ಇನ್ನೂ ತುಂಬ ಸ್ಟ್ರಾಂಗ್ ಹೋಲ್ಡಿಂಗ್ ಸ್ಪ್ರೇ ಬೇಕು ಅಂತಂದರೆ ಟ್ಯಾಫ್ಟ್ ಅಂದ್ಬಿಟ್ಟು ಓಕೆ. ನಾನು ಈ ಟ್ಯಾಫ್ಟಲ್ಲಿ 5 ನಂಬರ್ದು ಚೂಸ್ ಮಾಡ್ಕೊಂಡಿದ್ದೀನಿ. ಇದು ನಾವು ಈ ಸ್ಪ್ರೇನ ನಾವು ಯೂಸ್ ಮಾಡೋದ್ರಿಂದ ನಾವು ಏನು ಹೇರ್ ಸ್ಟೈಲ್ ಮಾಡಿರ್ತೀವಿ ಅದು ಲಾಂಗ್ ಸ್ಟೇ, ಇಡೀ ಈವೆಂಟಲ್ಲಿ ನಾವು ಹೇಗೆ ಮಾಡಿರ್ತೀವಿ ಹಾಗೆ ಇದು ಲಾಂಗ್ ಸ್ಟೇ ಇರೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಓಕೆ. 5 ನಂಬರ್ ಟ್ಯಾಫ್ಟ್. ಸೊ ದಟ್ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಓಎಸಿಸ್ ಬ್ರ್ಯಾಂಡ್ ಅವ್ರದ್ದು. ಇದು ಬಂದು ಶೈನ್ ಸ್ಪ್ರೇ ಅಂತೀವಿ ಫ್ರೆಂಡ್ಸ್. ಈ ಶೈನ್ ಸ್ಪ್ರೇನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ದಟ್ ನಮ್ಮ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಥವಾ ಇದರದ್ದು ಇನ್ನೊಂದು ಉಪಯೋಗ ಏನು ಅಂತಂದರೆ ನಮ್ಮ ಕೂದಲು ತುಂಬ ಟ್ಯಾಂಗಲ್ಸ್ ಆಗಿರುತ್ತೆ, ಬಿಡ್ಸಕ್ಕೆ ನಾವು ಅದನ್ನು ತುಂಬ ಕಷ್ಟಪಡ್ತಿದ್ದೀವಿ ಅಂದಾಗ ಇದನ್ನ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಹಿಂಗೆ ಕೂಮ್ ಮಾಡಿದಾಗ ಆ ಟ್ಯಾಂಗಲ್ಸ್ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಟಿಪ್ ನಿಮಗೆ ಓಕೆ. ಸೊ ದಟ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಆದಮೇಲೆ ಆ ಹೇರ್ ಸ್ಟೈಲು ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸ್ಬೇಕು, ಹೇರು ಶೈನಿಯಾಗಿ ಕಾಣಿಸ್ಬೇಕು ಅಂದಾಗ ನಮ್ಮ ಹೇರ್ ಸ್ಟೈಲ್ ಎಲ್ಲ ಮುಗಿದ್ಮೇಲೆ ನಾವು ಈ ಸ್ಪ್ರೇನ ಯೂಸ್ ಮಾಡ್ತೀವಿ. ಓಎಸಿಸ್ ಬ್ರ್ಯಾಂಡ್ ಅವ್ರದ್ದು. ಇದು ಅಷ್ಟೇ ತುಂಬ ಬ್ರ್ಯಾಂಡಲ್ಲಿ ಸಿಗುತ್ತೆ. ಆ್ಯಸ್ ಎ ಪ್ರೊಫೆಷ್ನಲಿಸ್ಟ್ ಜಾಸ್ತಿ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ, ನನಗೆ ಗೊತ್ತಿರೋ ಹಾಗೆ. ಗೊತ್ತಿಲ್ಲ ನಿಮಗೂ ಗೊತ್ತಿದ್ರೆ ತಿಳಿಸಿ ಬೇರೆ ಬ್ರ್ಯಾಂಡದ್ದು ಯಾವ್ದು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ದಟ್ ಇದು ಬಂದು ಲಾರಿಯಲ್ ಅವ್ರದ್ದು ಡಾರ್ಕ್ ಬ್ರೌನ್ ಮ್ಯಾಜಿಕ್ ರೀಟಚ್ ಅಂದ್ಬಿಟ್ಟು ಫ್ರೆಂಡ್ಸ್. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಸೊ ನೋಡಿ, ಇವಾಗ ನಾವಿಲ್ಲಿ ಸೆಂಟರ್ ಕ್ರಾಫ್ ತೆಗಿಲಿ ಅಥವಾ ಸೈಡ್ ಕ್ರಾಫ್ ಅನ್ನೋದನ್ನು ತೆಗಿಲಿ, ಏನೇ ತೆಗೆದಾಗಲೂ ನಮಗಿಲ್ಲಿ ಸ್ವಲ್ಪ ಜಾಸ್ತಿ ಕೂದಲು ಕವರ್ ಇಲ್ಲ ಅಥವಾ ನಮಗಿಲ್ಲಿ ಜಾಸ್ತಿ ರೂಟ್ಸ್ ಎಲ್ಲ ಕಾಣಿಸ್ತಿದೆ ಅಂದಾಗ ನಾವು ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ನೋಡಿ, ಇವಾಗ ನನಗೆ ತಗೊಳ್ಳಿ ಎಕ್ಸಾಂಪಲ್ ಓಕೆ. ಸೊ ದಟ್ ಇಲ್ಲಿ ನನಗೆ ವೈಟ್ ಲೈನ್ಸ್ ಏನಿದೆ ಅದು ಜಾಸ್ತಿ ಕಾಣಿಸುತ್ತೆ ಅಂದಾಗ ಈ ಸ್ಪ್ರೇನ ನಾವು ಹಿಂಗೆ ಸ್ಪ್ರೇ ಮಾಡಿದಾಗ ಇದೆಲ್ಲ ಕವರ್ ಆಗುತ್ತೆ ಫ್ರೆಂಡ್ಸ್ ಓಕೆ.
ಇದನ್ನು ಯೂಸ್ ಮಾಡೋದ್ರಿಂದ ಇದೆಲ್ಲ ನೀಟಾಗಿ ಕವರ್ ಆಗೋದ್ರಿಂದ ಸೊ ಫೋಟೋದಲ್ಲೇ ಆಗಿರ್ಬೋದು ಅಥವಾ ನೋಡೋದಕ್ಕೆ ಆಗಿರ್ಬೋದು ಜಾಸ್ತಿ ಈ ಥರ ಕಾಣಿಸ್ದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ. ಸೊ ಎಲ್ಲ ಕವರ್ ಆಗುತ್ತಲ್ಲ ಇದನ್ನು ಸ್ಪ್ರೇ ಮಾಡೋದ್ರಿಂದ. ಇದು ಹೇಗೆ ಅಂದರೆ ಇದರಲ್ಲಿ ತುಂಬ ಬ್ಲ್ಯಾಕ್ ಬರುತ್ತೆ, ಬ್ರೌನ್ ಬರುತ್ತೆ. ಹೇಗೆ ತೋರಿಸ್ಲಿ ಹೇಳಿ, ಕಾಣಿಸ್ತಿದೆಯಾ ನೋಡಿ ಹೆಂಗೆ ಬ್ಲ್ಯಾಕ್ ಆಗಿಬಿಡ್ತು. ಸೊ ಇದನ್ನು ನಾವು ನೋಡಿಕೊಂಡು ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್. ಎಲ್ಲಿ ಹೇಗೆ ನಾವು ಸ್ಪ್ರೇ ಮಾಡಬೇಕು ಅದು ನಮಗೆ ಗೊತ್ತಿರಬೇಕು ತುಂಬ ಚೆನ್ನಾಗಿ. ಸೊ ದಟ್ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದ್ಬಿಟ್ಟೆಲ್ಲ ಮಾಡಿದ್ರೆ ಇಲ್ಲ ಮೇಕಪ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ, ಇಲ್ಲ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಾವು ಮಾಡಬೇಕು, ಓಕೆನಾ. ಸೊ ದಟ್ ಹತ್ತಿರದಿಂದ ಸ್ಪ್ರೇ ಮಾಡಿದ್ರೂ ಅದು ಎಫೆಕ್ಟ್. ನೆಕ್ಸ್ಟ್ ಹೋಗ್ತಾ 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 ಹೇಗೆ ಯೂಸ್ ಮಾಡೋದೆಲ್ಲ ಪ್ರಾಡಕ್ಟು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ಈಗ ನಾವೇನಾದ್ರು ಹಂಗೆ ಸ್ಪ್ರೇ ಮಾಡಿದಾಗ ಮೇಕಪ್ ಮೇಲೆ ಬಿದ್ದುಬಿಡ್ತು ಅಂದ್ಕೊಳ್ಳಿ, ನೋಡಿ ಇದು ನಾನು ಒರೆಸಿದ್ರು ಹೋಗ್ತಾ ಇಲ್ಲ, ಎಷ್ಟು ಒರೆಸಿದ್ರು. ಅದೇ ನಾವು ಮೇಕಪ್ ಮಾಡಿರೋದ್ರ ಮೇಲೆ ಹಿಂಗೆ ಒರ್ಸೋಕ್ಕಾಗುತ್ತಾ, ಒರೆಸಿದ್ರೆ ಮೇಕಪ್ ಎಲ್ಲ ಹೋಯ್ತು. ಸೊ ಅದಕ್ಕೇ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೂ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅನ್ನೋದು ಬೇಕಾಗುತ್ತೆ. ಸೊ ದಟ್ ಓಕೆ, ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಟೇಲ್ ಕೂಮ್ ಫ್ರೆಂಡ್ಸ್. ಈ ಕೂಮ್ಸು ನಮಗೆ ಯಾವುದೇ ಹೇರ್ ಸ್ಟೈಲಿಸ್ಟ್ಗೂ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಬೇಕೇ ಬೇಕು. ಇದಿಲ್ದಿರ ನಾವು ಹೇರ್ ಸ್ಟೈಲ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಇದೆರಡು ಇರಲೇಬೇಕು. ಒಂದು ಈ ಥರ ಬರುತ್ತೆ, ಇನ್ನೊಂದು ನೋಡಿ ಈ ಥರ ಸ್ಟೀಲ್ ಇದಿರೋದು ಬರುತ್ತೆ. ಓಕೆ, ನಾನು ಜಾಸ್ತಿ ಯೂಸ್ ಮಾಡೋದು ಈ ಥರ. ಸೊ ದಟ್ ಏನು ಈ ಥರ ಇದ್ದಾಗ ಅಂದರೆ ಸೊ ದಟ್ ನಾವು ಹೀಗೆ ಕ್ರಾಫ್ಟ್ಸ್ ಎಲ್ಲ ಸೈಡ್ ಆಗಲಿ ಸೆಂಟರ್ ಆಗಲಿ ಯಾವುದೇ ಪಾರ್ಟಿಷನ್ ತೊಗೋಬೇಕು ಅಂದರೂ ಇದರಲ್ಲಿ ನೀಟಾಗಿ ಬರುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನಾನು ಜಾಸ್ತಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನು ಯೂಸ್ ಮಾಡ್ತೀನಿ. ಓಕೆ, ಸೊ ದಟ್ ಇನ್ನೊಂದು ದೊಡ್ಡದು ಕೂಮ್. ಸೊ ನಿಮಗೆ ಗೊತ್ತೇ ಇದೆ, ಆ್ಯಸ್ ಯೂಶಲ್ ಟ್ಯಾಂಗಲ್ ಎಲ್ಲ ರಿಮೂವ್ ಮಾಡೋಕ್ಕೆ ಈ ಥರ ದೊಡ್ಡದು ಒಂದು ಬೇಕೇ ಬೇಕು, ಓಕೆನಾ. ಸೊ ದಟ್ ನೆಕ್ಸ್ಟ್ ಬಂದು ನೋಡಿ, ಇದು ಕ್ಲಿಪ್ ಕಾಣಿಸ್ತಿದೆಯಾ ನಿಮಗೆ? ಇದು ಹೇಗಿರುತ್ತೆ. ಸೊ ಇದಕ್ಕೆ ನಾವು ಕ್ರೊಕೊಡೈಲ್ ಕ್ಲಿಪ್ ಅಥವಾ ಸೆಕ್ಷನ್ ಕ್ಲಿಪ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಕ್ರೊಕೊಡೈಲ್ ಕ್ಲಿಪ್ ಅಂತ ಹೇಳ್ತೀವಿ. ಸೊ ದಟ್ ಇದರಲ್ಲೇ ಒಂದು ಚಿಕ್ಕದು ಬರುತ್ತೆ, ಇದನ್ನು ಅಷ್ಟೇ ಸೆಕ್ಷನ್ಸ್ ಕ್ಲಿಪ್ ಅಂತ ಹೇಳ್ತೀವಿ ನಾವು. ಓಕೆ, ಇದಕ್ಕೂ ಸೆಕ್ಷನ್ ಕ್ಲಿಪ್ ಅಂತಲೇ ಹೇಳ್ಬೋದು. ಸೊ ಕೆಲವು ಕ್ರೊಕೊಡೈಲ್ ಕ್ಲಿಪ್ ಅಂತಲೂ ಹೇಳ್ತಾರೆ. ಓಕೆ, ಸೊ ದಟ್ ನೆಕ್ಸ್ಟ್ ಬಂದು ಕ್ರಿಂಪಿಂಗ್ ಮಿಷಿನ್ ಫ್ರೆಂಡ್ಸ್. ಇದು ಬಂದು ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಆ್ಯಸ್ ಎ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಆಗಿ ನಮಗೆ ಮಸ್ಟ್ ಆ್ಯಂಡ್ ಶುಡ್ ಇದು ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ಏನಕ್ಕೆ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಿದ್ರು ಅದು ನಮಗೆ ಈಸಿ ಆಗಬೇಕು. ಒಂದು ಕೆಲವೊಬ್ರದ್ದು ತುಂಬ ಸಿಲ್ಕಿ ಹೇರ್ ಇರುತ್ತೆ, ಅಥವಾ ಯಾವುದೇ ಥರ ಹೇರ್ ಆಗಲಿ ನಾವು ಇದನ್ನು ಮಾಡಿ, ಅಥವಾ ಕೆಲವ್ರಿಗೆ ತುಂಬ ಹೇರ್ ತೆಳು ಇರುತ್ತೆ, ಜಾಸ್ತಿ ಇರಲ್ಲ ಅಂದ್ಕೊಳ್ಳಿ. ಸೊ ದಟ್ ನಾವು ಕ್ರಿಂಪಿಂಗ್ ಮಾಡಿದಾಗ ಅವ್ರ ಹೇರ್ ಇನ್ನೂ ಥಿಕ್ ಆಗುತ್ತೆ. ಸೊ ದಟ್ ಅವಾಗ ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವ್ರ ಹೇರ್ ಇನ್ನೂ ದಪ್ಪ ಆದಾಗ ಮತ್ತು ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಯಾವುದೇ ಥರ ಹೇರ್ ಸ್ಟೈಲ್ನ ನಾವು ಮಾಡ್ಬೋದು. ಅದೇ ನೀವು ಬಂದ್ಬಿಟ್ಟು ಇದೇನು ಮಾಡ್ದಿರ, ನಾವು ಕ್ರಿಂಪಿಂಗ್ ಏನು ಮಾಡ್ದಿರನೇ ಹೇರ್ ಸ್ಟೈಲ್ ಮಾಡಿ ಅಂದರೆ ಮಾಡ್ಬೋದು ಹಂಗೂ, ಬಟ್ ಆದರೆ ಪ್ರೊಫೆಷ್ನಲ್ ಆಗಿ ಅದು ಕಾಣಿಸಲ್ಲ ಫ್ರೆಂಡ್ಸ್. ಸೊ ದಟ್ ಕ್ರಿಂಪಿಂಗ್ ಮಿಷಿನ್ ಬೇಕೇ ಬೇಕು. ನನ್ನ ಹತ್ರ ಇರೋದು ಬಂದು ಐಕಾನಿಕ್. ಸೊ ದಟ್ ನಿಮಗೆ ಇನ್ನೂ ಸ್ಟೈಲೈಸ್ ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ ಇದೆ. ಪ್ರೊಫೆಷ್ನಲಿಸ್ಟ್ ಆಗಿ ಇದು ಬೆಟರ್. ಇದು ನೋಡಿ ಐಕಾನಿಕ್. ಇದು ಬಂದು ಆಯಿತು, ನಾನು ತುಂಬ ವರ್ಷನೇ ಆಯಿತು ಫ್ರೆಂಡ್ಸ್ ತೊಗೊಂಡು. ನನಗೆ ನೆನಪಿರೋ ಹಾಗೆ ಇದು 4.5 ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಮೇ ಬಿ ರೇಟ್ ಜಾಸ್ತಿ ಆಗಿದ್ರು ಹೋಗಿರ್ಬೋದು ಅಥವಾ ಕಮ್ಮಿ ಆಗಿದ್ರು ಆಗಿರ್ಬೋದು, ಗೊತ್ತಿಲ್ಲ. ಸೊ ದಟ್ ನೆಕ್ಸ್ಟ್ ಕರ್ಲಿಂಗ್ ಟಾಂಗ್ ಫ್ರೆಂಡ್ಸ್. ಇದು ಬಂದು ಗೊತ್ತಿದೆ ನಿಮಗೆ, ಕರ್ಲ್ಸ್ ನಾವು ಯಾವುದೇ ಥರ ಕರ್ಲ್ಸ್ ಮಾಡಬೇಕು ಅಂದರೂ ನಾವು ಇದರಲ್ಲಿ ಮಾಡ್ಬೋದು. ಇದರಲ್ಲೂ ಅಷ್ಟೇ ತುಂಬಾ ನಂಬರ್ಸ್ ಬರುತ್ತೆ. ಸೊ ಇದರಲ್ಲಿ ಇನ್ನೂ ಸ್ಮಾಲ್ ಸೈಜ್ ಬರುತ್ತೆ,
ಇನ್ನೂ ಇದಕ್ಕಿಂತ ದಪ್ಪ ಇರೋದು ಬರುತ್ತೆ. ಸೊ ನನ್ನ ಹತ್ರ ಇರೋದು ಬಂದು ನಂಬರ್ 22. ಸೊ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಸಣ್ಣನೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಒಂದು ಮೀಡಿಯಮ್ ಸೈಜ್ದು ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಚೈನೀಸ್ ಕರ್ಲ್ ಅಂತ ಬರುತ್ತೆ, ಅದು ಇನ್ನೂ ಸಣ್ಣದಾಗಿ ಬರುತ್ತೆ, ಮ್ಯಾಗಿ ಕರ್ಲ್ಸ್ ಅಂದ್ಬಿಟ್ಟು. ಸೊ ನನಗೆ ಸಾಕು ಇದು. ಓಕೆ, ಇದರಲ್ಲಿ ಮಾಡ್ಕೋಬೋದು ನಾವು, ಚೆನ್ನಾಗಿರುತ್ತೆ. ಸೊ ಇದು ಬಂದು ಇದು ಅಷ್ಟೇ, ಇದು ಬ್ರ್ಯಾಂಡ್ ಬಂದು ಇದು ಅಷ್ಟೇ ಐಕಾನಿಕ್. ಯಾಕಂದರೆ ನನಗೆ ತುಂಬ ಇಷ್ಟ. ಪ್ರೊಫೆಷ್ನಲ್ ಆಗಿ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಇದು ಬಂದು 2.5 ಇರ್ಬೋದು, ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಸ್ಟ್ರೈಟ್ನಿಂಗ್ ಇದು ಬಂದು ನಿಮ್ಗೆ ಗೊತ್ತಿದೆ, ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡೋದಕ್ಕೆ. ಸೊ ನಾವು ಸ್ಯಾರಿ ಕೂಡ ಇದರಲ್ಲೇ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತೀವಿ. ಇದರಲ್ಲೇ ಕೆಲವೊಂದ್ಸರಿ ಐರನ್ ಬಾಕ್ಸ್ ಎಲ್ಲ ಕ್ಯಾರಿ ಮಾಡಿಲ್ಲ ಅಂದಾಗ ಇದು 2 in 1 ಆಗಿ ನಾವು ಯೂಸ್ ಮಾಡ್ಕೋತೀವಿ. ಸೊ ಇದು ನನ್ನ ಹತ್ರ ಬಂದು ಫಿಲಿಪ್ಸ್, ನನ್ನ ಹತ್ರ ಮುಂಚೆನೇ ಇತ್ತು. ಏನಕ್ಕೆ ನನ್ನ ಹತ್ರ ಇದೇ ಇದೆಯಲ್ಲ, ಇದನ್ನೇ ಯೂಸ್ ಮಾಡೋಣ, ಇದೊಂದು ಸ್ವಲ್ಪ ಏನಾದರೂ ಹಾಳಾದ್ಮೇಲೆ ನಾನು ಮತ್ತೆ ಬೇರೆ ತಗೊಳ್ಳೋಣ ಅನ್ನೋ ಇದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇದು ಕೂಡ ಒಳ್ಳೆ ಬ್ರ್ಯಾಂಡ್ದೇ ಇದೆ. ಸೊ ಇದು ಬಂದು ಫಿಲಿಪ್ಸ್. ಇದ್ರದ್ದು ಮರ್ತೋಗಿದೆ ಫ್ರೆಂಡ್ಸ್ ನನಗೆ ಎಷ್ಟು ಏನು ಅನ್ನೋದು. ಸೊ ಮಿಷನ್ಸ್. ಸೊ ದಟ್ ನೆಕ್ಸ್ಟ್ ಬಂದು ಇದು ನಿಮಗೆ ಗೊತ್ತೇ ಇದೆ, ಹೇರ್ ಬನ್. ನೋಡಿ ಇದು ಹೀಗಿರುತ್ತೆ ಬನ್. ಇದು ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಈ ಬನ್ ಹೇರ್ ಸ್ಟೈಲ್ ಮುಹೂರ್ತಮ್ ಲುಕ್ಗೆ ಅದಕ್ಕೆಲ್ಲ ಬನ್ ಹೇರ್ ಸ್ಟೈಲ್ ನಾವು ಮಾಡ್ತೀವಲ್ವ, ಅದಕ್ಕೆ ಇದು ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ಇದು ಇರಲೇಬೇಕು. ಇದರಲ್ಲೂ ಅಷ್ಟೇ ನಮಗೆ ನಂಬರ್ ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್, ಬಿಗ್ ಸೈಜ್ ಆ ಥರ ಎಲ್ಲ ಬರುತ್ತೆ. ನನ್ನ ಹತ್ರ ಸ್ಮಾಲು ಇದೆ, ಮೀಡಿಯಮ್ದು ಇದೆ, ಬಿಗ್ಗು ಇದೆ. ನಾನು ನಿಮ್ಗೆ ಇದು ಒಂದನ್ನು ನಾನು ತೋರಿಸ್ತಾ ಇದ್ದೀನಿ. ಓಕೆ, ಡೋನಟ್ ಬನ್ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಣಿಸ್ತಿದೆಯಾ ನಿಮಗೆ, ರಾ ಬ್ಯಾಂಡ್ಸ್. ಸೊ ಇದು ಬಂದು ನಿಮಗೆ 0 ಸೈಜ್ ಫ್ರೆಂಡ್ಸ್. ನಾನು ತೋರಿಸ್ತೀನಿ, ಸಿ 0 ಸೈಜ್ ರಾ ಬ್ಯಾಂಡ್ಸ್. ಇದು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಕಿಟ್ಟಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನಾವು ಯಾವುದೇ ಥರ ಮೆಸ್ಸಿ ಹೇರ್ಸು, ತುಂಬ ಹೇರ್ ಸ್ಟೈಲ್ಸ್ಗೆ ಈ ನಾವು ರಬ್ಬರ್ ಬ್ಯಾಂಡ್ಸ್ ಇಲ್ದಿರ ನಾವು ಹೇರ್ ಸ್ಟೈಲ್ ಮಾಡೋದಕ್ಕೆ ಆಗಲ್ಲ. 0 ಸೈಜ್ ರಾ ಬ್ಯಾಂಡ್ಸ್. ಆ್ಯಂಡ್ ಸುಜಾತ ಪಿನ್ಸ್, ನಿಮಗೆ ಗೊತ್ತೇ ಇದೆ, ಸುಜಾತ ಪಿನ್ಸ್ ಬೇಕು. ಸೊ ಇದರಲ್ಲೂ ಅಷ್ಟೇ ಲೆಂತ್ ವೈಸ್ ನಮಗೆ ಸಿಗುತ್ತೆ ಅಕಾರ್ಡಿಂಗ್ ಟು ಮೈ ಸೆಲೆಕ್ಷನ್. ನಾನು ಇಷ್ಟೆಲ್ಲ ಎಂಥದ್ದು ಇಷ್ಟು ಲೆಂತ್ ನಾನು ತೊಗೊಂಡಿದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಇದು ಅಷ್ಟೇ ಯು ಪಿನ್ಸ್. ಓಕೆ, ಯು ಪಿನ್ಸ್ ಇದಕ್ಕೆ ಇದು ಅಷ್ಟೇ 0 ಸೈಜ್ ಯು ಪಿನ್ಸ್ ಅಥವಾ ಇನ್ವಿಸಿಬಲ್ ಯು ಪಿನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಇದನ್ನು ಅಷ್ಟೇ ನಮ್ಗೆ ತುಂಬ ಹೇರ್ ಸ್ಟೈಲ್ಸ್ಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಾ ನಿಮಗೆ ನಾವು ಯಾವ್ಯಾವ ಐಟಮ್ಸ್ನ ಯಾವ್ಯಾವ ಟೈಮಲ್ಲಿ ಹೇಗೆ ನಾವು ಉಪಯೋಗಿಸ್ತೀವಿ ಅನ್ನೋದನ್ನೆಲ್ಲ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ನಿಮಗೆ. ಸೊ ದಟ್ ನನ್ನ ಇನ್ಫಾರ್ಮೇಷನ್ ಇವತ್ತಿಗೆ. ಆ್ಯಂಡ್ ಸಾರಿ, ಒಂದು ಮರ್ತ್ಬಿಟ್ಟಿದ್ದೆ ಫ್ರೆಂಡ್ಸ್. ಆ್ಯಂಡ್ ಹೇರ್ ಸ್ಟೈಲ್ ಮುಖ್ಯವಾಗಿ ಬೇಕಿದ್ದನ್ನೇ ಮರ್ತ್ಬಿಟ್ಟಿದ್ದೀನಿ. ಸುಜಾತ ಪಿನ್ಸ್ ಕಾಣಿಸ್ತಿದ್ಯಾ? ಸುಜಾತ ಪಿನ್ಸ್ ಇದು ಕೂಡ ಬೇಕೇ ಬೇಕು ನಾವು ಏನೇ ಹೇರ್ ಸ್ಟೈಲ್ ಮಾಡೋದಿದ್ರು. ಸೊ ದಟ್ ನಿಮಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಥವಾ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟು ನಿಮಗೆ ನನ್ನ ಕಡೆಯಿಂದ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿದೆ. ಸೊ ದಟ್ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋಗೆ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.